ಕಾಂಗ್ರೆಸ್ ತೊರೆದಿದ್ದು ಶೆಟ್ಟರ್. ಬುದ್ಧಿವಾದ ಮಾತ್ರ ಡಿಕೆಶಿಗೆ. ಡಿಸಿಎಂಗೆ ಕ್ಲಾಸ್ ತೆಗೆದುಕೊಂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ಗೆ ಹೇಳಿದ್ದೇನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವದ್ದು. ತನ್ನದೇ ಆದ ತತ್ವ, ತನ್ನದೇ ಆದ ಸಿದ್ಧಾಂತ ಎಲ್ಲವನ್ನ ಕೂಡ ಹೊಂದ್ಕೊಂಡಿದೆ. BJP ಕಳೆದ 10 ವರ್ಷದಲ್ಲಿ ಅತ್ಯುತ್ತಮವಾಗಿ ಆಡಳಿತವನ್ನು ಕೊಡ್ತಿರ್ಬೋದು. ನರೇಂದ್ರ ಮೋದಿಯವರು ವಿಶ್ವಗುರುವಾಗಿ ಗುರುತಿಸ್ಕೊಂಡಿರ್ಬೋದು. ಅಯೋಧ್ಯೆ ರಾಮ ಮಂದಿರ ಹಿಂದೂಸ್ತಾನದಲ್ಲಿ ಅತಿ ದೊಡ್ಡ ಸಂಕಲ್ಪ ಆಗಿರಬಹುದು. ಆದರೆ ಈ 10 ವರ್ಷಕ್ಕೂ ಮೊದಲು ಕಾಂಗ್ರೆಸ್ ಇಡೀ ದೇಶದಲ್ಲಿ ಅಣೆಕಟ್ಟುಗಳನ್ನು, ಆಸ್ಪತ್ರೆಗಳನ್ನು, ಶಾಲೆಗಳನ್ನು ಕಟ್ಟದೇ ಇದ್ದಿದ್ದರೆ ದೇಶ ಬೆಳೆಯೋದು ಹೇಗಾಗ್ತಿತ್ತು? ಕಾಂಗ್ರೆಸ್ನವರು ದೇವಸ್ಥಾನವನ್ನೇ ಕಟ್ಕೊಂಡು ಕೂತಿದ್ದಿದ್ರೆ ದೇಶದ ಅಭಿವೃದ್ಧಿ ಹೇಗಾಗ್ತಿತ್ತು? ಕಾಂಗ್ರೆಸ್ನವರು ರಸ್ತೆಗಳನ್ನು ಮಾಡದೆ ಬೇರೆ ವಿಚಾರದಲ್ಲಿ ಕೂತ್ಕೊಂಡಿದ್ದಿದ್ರೆ ದೇಶದ ಅಭಿವೃದ್ಧಿ ಹೇಗಾಗ್ತಿತ್ತು? ಇಲ್ಲಿ BJP ತಪ್ಪು, ಕಾಂಗ್ರೆಸ್ ಸರಿ ಅನ್ನೋದು ನಮ್ಮ ವಾದ ಅಲ್ಲ. ಅಥವಾ ಕಾಂಗ್ರೆಸ್ ತಪ್ಪು, BJP ಸರಿ ಅನ್ನೋದು ಯಾರ ವಾದವೂ ಅಲ್ಲ. ಆಯಾ ಕಾಲಘಟ್ಟದಲ್ಲಿ ಆಯಾ ಪಕ್ಷಗಳು ಆಯಾ ತತ್ವ ಸಿದ್ಧಾಂತದ ಮೇಲೆ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿವೆ. ಇದೇ ದೇಶ ಕಾಂಗ್ರೆಸ್ ಪಕ್ಷದಿಂದ ಮನಮೋಹನ್ ಸಿಂಗ್ರಂತಹ ಅತ್ಯದ್ಭುತವಾದ ಪ್ರಧಾನಿಯನ್ನು ಕಂಡಿದೆ. ಇದೇ ದೇಶ ಸದ್ಯ ನರೇಂದ್ರ ಮೋದಿ ಅನ್ನುವ ವಿಶ್ವಗುರುವನ್ನು ಕಂಡಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಬಂದ್ಬಿಟ್ಟು ನಾನು ಹೆಂಗೆ ಆಡ್ತಿದ್ದೆ ಗೊತ್ತಾ? ಅವ್ರು ನಿಮ್ಮ ಟೈಮಲ್ಲಿ ನೀವು ಆಡಿದ್ದೀರಾ? ಇವಾಗ ವಿರಾಟ್ ಕೊಹ್ಲಿ ಆಡ್ತಾವ್ರೆ. ಸಚಿನ್ಗಿಂತ ಮುಂಚೆ ಗವಾಸ್ಕರ್, ವಿಶ್ವನಾಥ್ ಆಡ್ತಿದ್ರು. ಆಯಾ ಕಾಲಘಟ್ಟದಲ್ಲಿ ಅವರವರ ಆಟವನ್ನು ಅವರವರು ಆಡಿದ್ದಾರೆ. ಅದೇ ರೀತಿ ಆಯಾ ಪಕ್ಷಗಳು ಆಯಾ ರೀತಿಯ ಕೆಲಸವನ್ನು ಮಾಡಿಕೊಂಡಿವೆ. ಇದರ ಪರಿಣಾಮವೇ ದೇಶ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇರೋದು. ಆದರೆ ಇದೀಗ ದೇಶ ಕಟ್ಟುವ ವಿಚಾರದಲ್ಲಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನು ಒಂದು ಸೈಡಿಗೆ ದಬ್ಬಿ ಜಗದೀಶ್ ಶೆಟ್ಟರ್ BJPಗೆ ವಾಪಸ್ಸಾಗಿದ್ದಾರೆ. ಜಗದೀಶ್ ಶೆಟ್ಟರು BJPಗೆ ಹೋಗಿ ತಪ್ಪು ಅಂತ ಹೇಳೋಕ್ಕೆ ನಾವ್ಯಾರೂ ಅಲ್ಲ. ಜಗದೀಶ್ ಶೆಟ್ಟರ್ BJPಗೆ ಮರಳಿದ ತಪ್ಪು ಅಂತ ಹೇಳೋಕೆ ನಾವ್ಯಾರೂ ಅಲ್ಲ. ಆದರೆ ಹೀಗೆಲ್ಲ ಮಾಡೋರು ಕಾಂಗ್ರೆಸ್ಗೆ ಯಾಕೆ ಬರಬೇಕಿತ್ತು? ಹೆಚ್ಚು ಕಡಿಮೆ 35,000 ಲೀಡಲ್ಲಿ ಸೋತ್ರೂ ಅವ್ರನ್ನ MLC ಮಾಡಿದ್ರಲ್ಲ ಕಾಂಗ್ರೆಸ್ಸಿಗರು. ಇದು ಜಗದೀಶ್ ಶೆಟ್ಟರ್ ಮಾಡಿದ ತಪ್ಪು. ಹೀಗಾಗಿ ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಗದೀಶ್ ಶೆಟ್ಟರ್ ಅವರು BJPಗೆ ಮರಳಿದ್ದನ್ನು BJPಗರು ಬೇರೆದೇ ರೀತಿಯಲ್ಲಿ ಬಣ್ಣಿಸ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಇನ್ನು ಮೇಲೆ ನಾವೊಂದು ಅಂಗಡಿಗೆ ಹೋಗಿ ಒಂದು ವಸ್ತು ತಗೋಬೇಕಂದ್ರೆ ಎಷ್ಟು ಸಲ ಹಿಂದೆ ಮುಂದೆ ನೋಡ್ತೀವಿ. ಎಕ್ಸ್ಪೈರಿ ಡೇಟ್ ನೋಡ್ತೀವಿ, ಗ್ಯಾರಂಟಿ ನೋಡ್ತೀವಿ, ವಾರಂಟಿ ನೋಡ್ತೀವಿ, ಫ್ರೀ ಸರ್ವಿಸ್ ಎಷ್ಟು ದಿನ ಇದೆ ನೋಡ್ತೀವಿ, ಎಲ್ಲ ನೋಡ್ತೀವಿ. ಅದು ಕೇವಲ ಒಂದು ವಸ್ತುನ ತಗೊಳ್ಳುವಾಗ. ಆದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಪಿ ಯಾರೋ ಪಕ್ಷಕ್ಕೆ ಬರ್ತಾರೆ ಅಂದಾಗ ಅವರ ಪೂರ್ವಾಪರವನ್ನು ಇನ್ನು ಮೇಲೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ನೋಡ್ಕೊಳ್ಬೇಕು. ಅನವಶ್ಯಕವಾಗಿ ಆತುರಕ್ಕೆ ಬಿದ್ದು ಯಾವನ್ನ ಕರ್ಕೊಬಂದ್ಬಿಟ್ಟು ನಾವು ಕೊಡೋ ಅವಶ್ಯಕತೆ ಇಲ್ಲ, ನಾವು ಸೂಕ್ತ ಸ್ಥಾನಮಾನವನ್ನು ಕೊಡೋ ಅವಶ್ಯಕತೆ ಇಲ್ಲ ಅಂತ DCM DK ಶಿವಕುಮಾರ್ ಅವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹೌದು, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಸನ್ನು ಬಿಟ್ಟಿದ್ದು ಕಾಂಗ್ರೆಸ್ಗೆ ಮಾಡಿದಂಥ ಅತಿ ದೊಡ್ಡ ಧೋಕ, ಮೋಸ, ದಗಲ್ಬಾಜಿ ಏನು ಬೇಕಾದ್ರೆ ಹೇಳ್ಬೋದು. ಜಗದೀಶ್ ಶೆಟ್ಟರ್ ಕೇವಲ ಅಧಿಕಾರಕ್ಕಾಗಿ ಅಥವಾ ಆಸೆಗಾಗಿ ಮತ್ತಿನ್ನೇನಕ್ಕೋ ಅದರ ಲಾಲಸ್ಯಕ್ಕೆ ಬಿದ್ದು ಮೋಸ ಮಾಡಿ ಹೋದರು ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಒಂದಷ್ಟು ಜನ ಯಪ್ಪ ಹೋಗಿದೆ ಒಳ್ಳೆಯದಾಯಿತು ಅಂತಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೊಟ್ಟಿರೋ ವಾರ್ನಿಂಗ್ ಏನಂದರೆ, ಇನ್ಮೇಲೆ ಯಾರಾದರೂ ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ದಯವಿಟ್ಟು ಪೂರ್ವಾಪರ ಉಪಯೋಗಿಸಿ. ಯಾವುದೋ ಜೀವ ಇಲ್ಲದ ವಸ್ತುನ ತಗೊಳ್ಳುವಾಗಲೇ ಅಷ್ಟೆಲ್ಲ ಯೋಚನೆ ಮಾಡ್ತೀವಿ. ಪಕ್ಷಕ್ಕೆ ಯಾರನ್ನ ಕರ್ಕೊಳ್ಳುವಾಗ ನಮಗೆ ಮುಜುಗರ ಉಂಟು ಮಾಡುವಂಥವ್ರನ್ನ ಕರ್ಕೋಬೇಡಿ ಅಂತ ಹೇಳೋರೆ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಮೋಸ ಏನಾದ್ರು ಮಾಡಿದ್ರ ಅಥವಾ ಅವ್ರು ಮಾಡಿದ್ದು ಸರಿನಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇಷ್ಟ ಇಲ್ಲ ಅಂದ್ರೂ ಅಮೃತ ಕೊಟ್ಟು ಕುಡಿದ್ರು ಅದು ಏನೇ ಕೂಡ ವರ್ಕೌಟ್ ಆಗೋದಿಲ್ಲ. ಆದ್ರೆ ಇಷ್ಟಪಟ್ಟು ಮಜ್ಜಿಗೆ ಕುಡಿದ್ರು ಕೂಡ ಅದು ಅಮೃತ ಆಗುತ್ತೆ. ಎಷ್ಟೇ ಸವಲತ್ತುಗಳನ್ನ ಏನೇ ಕೊಟ್ಟರು ಸಹ ಆ ಕ್ಷೇತ್ರದಲ್ಲಿ ಆ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಸಕ್ತಿ ಇರ್ತಕ್ಕಂಥ ವಿಚಾರದ ಬಗ್ಗೆ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು ಇಷ್ಟಪಟ್ಟು ಮಾಡುವಂತ ಆ ಒಂದು ಕೆಲಸ ಇದೆಯಲ್ಲ, ಸಕ್ಸಸ್ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ನಮ್ಮ ಮಾನಸಿಕ ನೆಮ್ಮದಿ,
ನಮ್ಮ ಪ್ರೀತಿ, ನಮ್ಮ ಇಷ್ಟ ಇವೆಲ್ಲವನ್ನೂ ನೋಡಿಕೊಂಡು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಈ ಒಂದು ಲೆಕ್ಕಾಚಾರಕ್ಕೆ ತಕ್ಕಂತೆ ಈಗ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಘ್ನೇಶ್ ಕಾಮತ್ ಅವರು.